Namaskara. B.S. Venkataraman was an excellent archivist who has left behind thousands of photos recorded in albums and several detailed self produced films distributed on CDs, DVDs, and even uploaded on YouTube. This includes an hour-long documentary called Nanu Nadada Banda Dari, or The Path I Have Travelled. Over the years, he was also interviewed on DD Chandana and on a podcast to speak about his life's hobbies. With excerpts from all the archives, the following is a video dedicated to his memory, created on 1st December 2024. ಅವ್ರಿಗೆ ನಮಸ್ಕಾರ ಮಾಡ್ತಿದಾರಣ್ಣ. ನಾನು ನಡೆದು ಬಂದ ದಾರಿ ಈ ಚಿತ್ರಣಗಳ ಸಂಯೋಜನೆಯನ್ನು ನೋಡಲು ಬಂದಿರುವ ನಿಮಗೆಲ್ಲರಿಗೂ BS ವೆಂಕಟರಾಮನ್ ಮಾಡುವ ನಮಸ್ಕಾರಗಳು. ನಾನು ಹುಟ್ಟಿದ್ದು ಈ ಮನೆಯಲ್ಲಿ ನಂಬರ್ 1 ಉತ್ತರಾಜಿ ಮಠದ ರಸ್ತೆ ಶಂಕರ್ಪುರ. ನನ್ನ ಜನ್ಮದಿನ 26/11/1943 ವಿಕ್ರಮನಾಮ ಸಂವತ್ಸರ ಕಾರ್ತಿಕ ಬಹುಳ ಅಮಾವಾಸ್ಯೆ ಶುಕ್ರವಾರ. ನಾನು ನಮ್ಮ ತಂದೆಯವರ ತೊಡೆಯ ಮೇಲೆ ಕೂತಿದ್ದೇನೆ. ನಮ್ಮ ತಂದೆಯವರು ಆಗ ಸಬ್ ಆಗಿ ಕೆಲಸ ಮಾಡುತ್ತಿದ್ದರು. ತಮ್ಮ ಕೆಲಸಕ್ಕೆ ರಾಜಾ ಸೈಕಲ್ನಲ್ಲಿ ಹೋಗಿ ಬರುತ್ತಿದ್ದರು. ಆಗಿನ ಸಂಬಳ ಸುಮಾರು 100 ರೂಪಾಯಿ ಬರುತ್ತಿತ್ತು. ತಿಂಗಳ 4ನೇ ಅಥವಾ 5ನೇ ತಾರೀಕಿನಲ್ಲಿ ಸಿಟಿ ಮಾರ್ಕೆಟ್ ಮುಖ್ಯ ರಸ್ತೆಯಲ್ಲಿರುವ MK ಅಹಮದ್ ಅಂಡ್ ಸನ್ಸ್ ಅಂಗಡಿಯಲ್ಲಿ ದಿನಸಿ ಸಾಮಾನುಗಳನ್ನು ತರುತ್ತಿದ್ದರು. ಆಗಿನ ಕಾಲದಲ್ಲಿ ನಮ್ಮ 6 ಜನಕ್ಕೆ ಅಂದರೆ ಅಜ್ಜಿ, ಸೋದರತ್ತೆ, ತಂದೆ, ತಾಯಿ, ನನ್ನ ಅಕ್ಕ ನಾಗರತ್ನ, ನನ್ನ ತಂಗಿ ಲೀಲಾ ಇವರುಗಳಿಗೆ ಸುಮಾರು 27-28 ರೂಪಾಯಿ ಆಗುತ್ತಿತ್ತು. ನಾನು ಸ್ಕೂಲ್ ಮುಗಿಸಿಕೊಂಡು ಪ್ರತಿ ತಿಂಗಳು ಅಲ್ಲಿ ಹೋಗುತ್ತಿದ್ದರಿಂದ ಅಲ್ಲಿಯವರ ಎಲ್ಲರೂ ನನಗೆ ತುಂಬಾ ಪರಿಚಯಸ್ಥರಾಗಿದ್ದರು. ನಾನು ಅಲ್ಲಿಗೆ ಹೋದಾಗ ಒಬ್ಬರು ನನ್ನನ್ನು ಒಂದು ಮೂಲೆಯಲ್ಲಿದ್ದ ಹುರುಗಡ್ಲೆ ಮೂಟೆಯ ಮೇಲೆ ಕೂರಿಸಿ ಒಂದು ಹಿಡಿ ಹುರುಗಡೆಯನ್ನು ತಿನ್ನುವುದಕ್ಕೆ ಕೊಡುತ್ತಿದ್ದರು. ಅದರ ಜೊತೆಗೆ ದ್ರಾಕ್ಷಿ, ಗೋಡಂಬಿಯನ್ನೂ ಸಹ ಕೊಡುತ್ತಿದ್ದರು. ತಿಂಗಳ ಸಾಮಾನಿನ ಜೊತೆ ಒಂದು ವಿಶೇಷವಾದಂತ ಬಾದಾಮಿ ಪೆಪ್ಪರ್ಮೆಂಟ್ ಕೊಂಡುಕೊಳ್ಳುತ್ತಿದ್ದೆವು. ಈ ಬಾದಾಮಿ ಪೆಪ್ಪರ್ಮೆಂಟ್ ಈಗ ಎಲ್ಲೂ ಕಾಣಿಸುತ್ತಿಲ್ಲ. ಇದು ಚಿಕ್ಕ ಕೋಳಿ ಮೊಟ್ಟೆ ಆಕಾರದಲ್ಲಿದ್ದು ಬಿಳಿ ಮತ್ತು ರೋಸ್ ಬಣ್ಣಗಳಲ್ಲಿ ಬರುತ್ತಿತ್ತು. ಇದರ ಒಳಗೆ ನಿಜವಾದ ಬಾದಾಮಿ ಇರುತ್ತಿತ್ತು. ನನ್ನ ವಿದ್ಯಾಭ್ಯಾಸ ನರ್ಸರಿ ಕ್ಲಾಸಿಂದ ಹಿಡಿದು ಪ್ರೈಮರಿ, ಮಿಡಲ್, ಹೈಸ್ಕೂಲ್ ಮತ್ತು BSc ತನಕ ನ್ಯಾಷನಲ್ ಎಜುಕೇಶನ್ ಸೊಸೈಟಿಯಲ್ಲೇ ನಡೆಯಿತು. ನ್ಯಾಷನಲ್ ಪ್ರೈಮರಿ ಸ್ಕೂಲ್, ನ್ಯಾಷನಲ್ ಮಿಡ್ಲ್ ಸ್ಕೂಲ್, ನ್ಯಾಷನಲ್ ಹೈಸ್ಕೂಲ್, ನ್ಯಾಷನಲ್ ಕಾಲೇಜ್. BScನಲ್ಲಿ ನಮಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೇಜರ್ ಸಬ್ಜೆಕ್ಟ್ಸ್ ಆಗಿಯೂ ಕೆಮಿಸ್ಟ್ರಿ ಮೈನರ್ ಸಬ್ಜೆಕ್ಟ್ ಆಗಿಯೂ ಇತ್ತು. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅನ್ನು 3 ವರ್ಷ ತನಕ ಓದಿದೆವು. ಕೆಮಿಸ್ಟ್ರಿಯನ್ನು ಮಾತ್ರ 2 ವರ್ಷಕ್ಕೆ ಮುಗಿಯಿತು. 3ನೇ ವರ್ಷದ ಫೈನಲ್ ಎಕ್ಸಾಮಿನಲ್ಲಿ 3 ವರ್ಷದ ಅಂದ್ರೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕ್ವಶನ್ಗಳನ್ನು ಕೇಳುತ್ತಿದ್ದರು. 1963ನೇ ಇಸ್ವಿಯಲ್ಲಿ ನಾನು ಫೈನಲ್ BScಯನ್ನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದೆನು. BScಯನ್ನು ಮುಗಿಸಿಕೊಂಡು ನಾನು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿ ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂದ್ರೆ ECE ಅದನ್ನು 1967ರಲ್ಲಿ ಮುಗಿಸಿದೆ. 3ನೇ ವರ್ಷ ಕ್ಯಾಂಪಸ್ ಇಂಟರ್ವ್ಯೂ ನಡೆದು ನನ್ನನ್ನು PELಗೆ ಸೆಲೆಕ್ಟ್ ಮಾಡಿದ್ದರು. ನಾನು ಇನ್ಸ್ಟಿಟ್ಯೂಟಿನಲ್ಲಿ PE ಓದುತ್ತಿದ್ದಾಗ ನಮ್ಮ ತಂದೆಯವರಿಗೆ ರಿಟೈರ್ ಆಗಿ ಪೆನ್ಷನ್ ಇನ್ನೂ ಸರಿಯಾಗಿ ಸೆಟಲ್ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಹಣದ ಕೊರತೆ ಇತ್ತು. ಆದ್ದರಿಂದ ಕೆಲವು ದಿವಸಗಳಲ್ಲಿ ನಾನು ಇನ್ಸ್ಟಿಟ್ಯೂಟಿನಿಂದ ಮನೆಗೆ ಕಾಲುನಡಿಗೆಯಲ್ಲಿ ಬರುತ್ತಿದ್ದೆನು. ಒಂದೊಂದು ಸಾರಿ ನಮ್ಮ ತಂದೆಯವರ ಸೈಕಲ್ ಅನ್ನು ಉಪಯೋಗಿಸುತ್ತಿದ್ದೇನೆ.
ವೃತ್ತಿಗೆ ಸೇರ್ಕೊಂಡಿದ್ದು ಇಂಜಿನಿಯರಿಂಗ್ ಆದ ತಕ್ಷಣ 1967ನಲ್ಲಿ ಸೇರಿಕೊಂಡೆ. ಟ್ರಾನ್ಸ್ಮಿಟಿಂಗ್ ಟ್ಯೂಬ್ನಲ್ಲಿ ಪ್ರೊಫೆಷನಲ್ ಇಂಜಿನಿಯರ್ ಸೇರಿಕೊಂಡೆ. 1970ರಲ್ಲಿ ನಾನು ಜಪಾನ್ಗೆ ಹೋಗಿ ಟ್ರೈನಿಂಗ್ ತೊಗೊಂಡೆ. ವೇಪರ್ ಕೂಲ್ಡ್ ಟ್ಯೂಬ್ಸ್ನಲ್ಲಿ ಟ್ರೈನಿಂಗ್ ತೊಗೊಂಡೆ. ಆಮೇಲೆ ಹಾಗೆ ಬಂದು DGM ಆಗಿ ನಾನು 1993ರಲ್ಲಿ EDP ಡಿಪಾರ್ಟ್ಮೆಂಟ್ ಸೇರಿಕೊಂಡೆ. EDP ಡಿಪಾರ್ಟ್ಮೆಂಟಲ್ಲಿ ಯಾವಾಗ PC ಮೇಂಟೆನೆನ್ಸ್ ಅಂತ ಹೊಸ ಗ್ರೂಪ್ ನನಗೋಸ್ಕರನೇ ಒಂದು ಸ್ಥಾಪಿಸಿದ್ರು. ಅದಾಗಿ ನಮ್ಮ ಹತ್ರ ಅವಾಗ ಒಂದು 600-700 PCಗಳಿತ್ತು. ಮೇಂಟೆನೆನ್ಸ್ ಹಾರ್ಡ್ವೇರ್ ಒಂದೇ ಅಲ್ಲ, ಸಾಫ್ಟ್ವೇರ್. ಇವಾಗ ಏನು ಅನ್ಕೊಳ್ತಾರೆ ಅಂತಂದರೆ ಏನೋ PC ಕೆಟ್ಟೋಗಿದೆ ಅನ್ಕೊಂಡ್ಬಿಡ್ತಾರೆ ಹೊರತಾಗಿ ಹಾರ್ಡ್ವೇರ್ ಐಡೆಂಟಿಫೈ ಮಾಡಲ್ಲ ಅಥವಾ ಸಾಫ್ಟ್ವೇರ್ ಐಡೆಂಟಿಫೈ ಮಾಡಲ್ಲ. ಹಾಗೆ ಎಲ್ಲೂ ಐಡೆಂಟಿಫೈ ಮಾಡಿಬಿಟ್ಟು ರಿಪೇರ್ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ನನಗೆ ಒಂದು ಇನ್ಚಾರ್ಜ್ ಆಗಿ ಕೊಟ್ಟಿದ್ರು ಅವಾಗ. ಸೊ ಅದನ್ನ ನಾನು ಕೆಲಸದಲ್ಲಿ ಮಾಡ್ಕೊಂಡಿದ್ದಂತ. ನನ್ನ ಮದುವೆ ವಿರೋಧಿಕೃತ ನಾಮ ಸಂವತ್ಸರದ ಮಾರ್ಗಶಿರ ಬಹುಳ ತಿಥಿಗೆ ಭಾನುವಾರ, ಅಂದರೆ 5/12/1971. ಈ ಶುಭ ದಿವಸ ಸೂರ್ಯೋದಯಾದಿ ಪ್ರಾತಃ ಕಾಲ 10:30 11:30 ಗಂಟೆಯೊಳಗೆ ಶುಭ ಮಕರ ಲಗ್ನದಲ್ಲಿ ಶ್ರೀಮತಿ ಶಾರದಮ್ಮ ಮತ್ತು ಶ್ರೀ SV ಕೃಷ್ಣಸ್ವಾಮಿ ಇವರ ಮಗಳು ಚಿರಂಜೀವಿ, ಸೌಭಾಗ್ಯವತಿ, ಹರಿದ್ರ, ಕುಂಕುಮ ಶೋಭಿತ ಪದ್ಮಾ ಅವರ ಜೊತೆ ಬಸವನಗುಡಿಯಲ್ಲಿರುವ ಭವಾನಿ ಕಲ್ಯಾಣ ಮಂಟಪದಲ್ಲಿ ನೆರವೇರಿತು. 1972 ನಮ್ಮ ತಂದೆಯವರು ನಿಧನ ಹೊಂದಿದರು. 23 ಜೂನ್ 1973ರಲ್ಲಿ ಕಲಾ ಜನನ. 17 ಸೆಪ್ಟೆಂಬರ್ 1975ರಲ್ಲಿ ಗೌರಿಯ ಜನನ. In the next few moments, you'll see photographs meticulously chronicled with captions in handmade albums to capture the essence of each of these travels. To prepare for each of these trips, after a group of 8 to 10 from within the family and friends was assembled and identified, he used to telegram the railways office in advance with an itinerary and a request for bookings, going to the offices and following up till the reservations were finalized and communicating with station masters. He would then contact various family members in the cities of arrival to arrange for local sightseeing and overnight halts. ಅವರಿಗೆ ಹೋಲ್ಡ್ ಆಲ್ ಲಗೇಜ್ ಜೊತೆ ತುಂಬ ಫ್ಯಾಸಿನೇಷನ್ ಇತ್ತು. ಅವರು ಟ್ರಿಪ್ ಮುಂಚೆನೇ ಎಲ್ಲ ಸಾಮಾನುಗಳು, ಬೆಡ್ಶೀಟ್ ಮತ್ತು ಬಟ್ಟೆ ಮತ್ತು ದಿಂಬುಗಳು, ಪೂಜೆ ಸಾಮಗ್ರಿಗಳು ಸೇರಿಸಿ ಚೆನ್ನಾಗೆ ಸ್ಟಫ್ ಮಾಡಿ ಹಸಿರು ಬಣ್ಣದ ಹೋಲ್ಡ್ ಆಲನ್ನು ಎಲ್ಲ ಕಡೆ ತಗೊಂಡು ಹೋಗುತ್ತಿದ್ದರು. BEL ಕಂಪನಿಯಲ್ಲಿ ಸಜೆಷನ್ ಅವಾರ್ಡ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇತ್ತು. ಆ ಸ್ಕೀಮ್ಗೆ ನಾನು ಸೆಕ್ರೆಟರಿಯಾಗಿ 1995ರಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಗೋಪಾಲ್ ರಾವ್ ಅವರು ನನ್ನನ್ನು ನೇಮಿಸಿದರು. ಆಗ ವಿನ್ಸರ್ ಮ್ಯಾನರ್ನಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡಬೇಕಾಗಿ ಬಂದಿತ್ತು. ಅಲ್ಲಿ ಕಂಪ್ಯೂಟರ್ ಬೇಸ್ಡ್ ಪ್ರೆಸೆಂಟೇಷನ್ ಮಾಡಿದ್ದಕ್ಕಾಗಿ ನನಗೆ ಒಂದು ಬಹುಮಾನವನ್ನು ಕೊಟ್ಟರು. 1999 ಅಕ್ಟೋಬರ್ನಲ್ಲಿ ನಾನೇ ಅಪೇಕ್ಷಿಸಿ ಸ್ವತಃ ನಿವೃತ್ತಿಯನ್ನು ಹೊಂದಿದನು. ನಿವೃತ್ತಿಯ ಸಮಯದಲ್ಲಿ ತೆಗೆದಂತಹ ಚಿತ್ರಣಗಳು. So when I was asked to give a live program at Doordarshan, the interviewer asked me, what are the things you know about it? How are the hobbies? I thought it is only about 5 or 6 hobbies. Then he told me that, kindly sir, you please list out. When I listed out my hobbies, it was astonishing for me to see there were 22 hobbies which I cultivated over the years. ಒಂದು ವಿಷಯ ಇದೆ ಹೇಳಬೇಕು ಅಂತಂದರೆ, ನಾನು ಈ ಸ್ಥಿತಿ ಈ ಒಂದು ಮಟ್ಟಕ್ಕೆ ಬರಬೇಕು ಅಂತಂದರೆ ನಮ್ಮ ಶ್ರೀಮತಿಯವರಿಗೆ ಧನ್ಯವಾದ ಮೊದಲು ಹೇಳಬೇಕಾಗತ್ತೆ. ಅದು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿಬಿಟ್ಟು ಅವ್ರು ನನ್ನ ಏನೇನು ಕೆಲಸ ಮಾಡಿದ್ರೂ ಒಂಥರ ಅದಕ್ಕೆ ಹುರಿದುಂಬಿಸ್ಬಿಟ್ಟು ನಮ್ಮ ಅತ್ತೆ ಮಾವ ಆಗಲಿ, ನಮ್ಮ ಮನೆಯವರಾಗಲಿ, ನಮ್ಮ ಮಕ್ಕಳುಗಳಾಗಲಿ, 2 ಹೆಣ್ಮಕ್ಳು, ಅವರ ಅಳಿಯಂದಿರುಗಳು ಎಲ್ಲರೂ ಸೇರಿ ಅವ್ರು ನನಗೆ ಎಂಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ, ಇನ್ನೂ ಕೊಡ್ತಾ ಇದ್ದಾರೆ. ಹಾಗಾಗಿ ನಾನು ಈ
ಒಂದು ಹವ್ಯಾಸಗಳು ಏನು ಇಟ್ಕೊಂಡಿದ್ದೇನೋ ಅದನ್ನು ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾದ ನನ್ನ ಹವ್ಯಾಸ ಎಂದರೆ ಗಾಜಿನ ಹಿಂಭಾಗದಲ್ಲಿ ಎನಾಮೆಲ್ ಪೇಂಟ್ ಉಪಯೋಗಿಸಿಕೊಂಡು ಚಿತ್ರೀಕರಿಸುವುದು. ನಮ್ಮ ಗುರುಗಳಾದಂತ ರತ್ನ ಅನ್ನೋರು ಗಾಜಿನ ಹಿಂಭಾಗದಲ್ಲಿ ಒಂದು ರೋಸ್ ಹೂ, ಬ್ಲಾಕ್ ಅಂಡ್ ವೈಟ್ ನಲ್ಲಿ ರೋಸ್ ಹೂ ಮಾಡಿದ್ರು. ಅದನ್ನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ರು. ಹಾಗಾಗಿ ಅದನ್ನ ಯಾಕೆ ಅಭಿವೃದ್ಧಿ ಪಡಿಸ್ಕೋಕೂಡ್ದು ಅನ್ಕೊಂಡು ಮೊದಲು ಶುರು ಮಾಡಿದ್ದು ನಾನು ಬ್ಲಾಕ್ ಅಂಡ್ ವೈಟ್ ರೋಸ್ ಮಾಡಕ್ ಶುರು ಮಾಡಿದೆ. ಗಾಜಿನ ಹಿಂಭಾಗದಲ್ಲಿ ಮಾಡುವಂತದ್ದನ್ನು ಶುರು ಮಾಡ್ಕೊಂಡೆ. ನಮ್ಮ ಬಾಂಧವರುಗಳು, ಸ್ನೇಹಿತರೆಲ್ಲ ಗಣೇಶನ ಮಾಡ್ಕೊಟ್ಬಿಡೋ, ಚೆನ್ನಾಗಿರತ್ತೆ, ನಮ್ಮ ದೇವ್ರ ಮನೆಯಲ್ಲಿ ಇಟ್ಕೋಬಹುದು, ಪೂಜೆ ಮಾಡ್ಬೋದು, ನಿನ್ನ ಹೆಸರು ನೋಡ್ಕೊಳ್ತೀವಿ ಅಂತ ಈಗಲೂ ಇಟ್ಕೊಂಡಿರೋರ ದೇವರು ಹೇಳ್ತಾರೆ, ಪೂಜೆ ಮಾಡಿದ್ವಿ ಅಂತ ಹೇಳ್ತಾರೆ. ನಾವು ಗ್ಲಾಸ್ ಪೇಂಟ್ ಮಾಡುವಾಗ ಹಿಂದೆ ಲೇಯರ್ಸ್ಗಳು ಹೋಗ್ಬೇಕಾಗತ್ತೆ. ಫಸ್ಟ್ ಏನ್ ಕಾಣಿಸುತ್ತೋ, ಮುಂದೆ ಏನ್ ಕಾಣಿಸುತ್ತೋ ಅದನ್ನ ಫಸ್ಟ್ ಪೇಂಟ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೇ ಫಸ್ಟ್ ಸ್ಟೇಜ್ ಅಂತೀವಿ. ಅಂದ್ರೆ ಏನ್ ಬಹಳ ಅಲಂಕಾರಿಕವಾಗಿ ಎಲ್ಲಿಂದ ಶುರು ಮಾಡ್ಬೇಕು ಅಂತ ಮೊದ್ಲೇ ಪ್ಲಾನ್ ಮಾಡ್ಕೊಂಡು. ಹೌದು, ಅದಕ್ಕೆ ನೀವು ಮೆಂಟಲ್ ಆಗಿ ಪ್ರಿಪೇರ್ ಆಗಿರ್ಬೇಕು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಗ್ಲಾಸ್ ಪೇಂಟಿಂಗ್ ಮಾಡ್ಬಿಟ್ಮೇಲೆ ಅದೇನ ತಪ್ಪಾಯ್ತು ಅಂತ ತಿದ್ದಕ್ಕಾಗಲ್ಲ. ಹೌದೌದು, ನಾವು ಪೇಪರ್ ನಲ್ಲಿ ಇತ್ತು ಅಂತಂದ್ರೆ ಮೇಲೆ ಬ್ಲಾಕ್ ಇದ್ದದನ್ನ ವೈಟ್ ಮಾಡ್ಬಿಡ್ಬೋದು ಮೇಲ್ಗಡೆ ಬ್ರಷ್ ಹಾಕ್ಬಿಟ್ಟು. ಇದರಲ್ಲಿ ಆತರ ತಿದ್ದಕ್ಕಾಗಲ್ಲ. ಅದರಿಂದ ಮನಸ್ಸಿನಲ್ಲೇ ಮುಂಚೆನೆ ಯೋಚನೆ ಮಾಡ್ಬಿಟ್ಟು ಯಾವ್ಯಾವ ತರ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟು ಅದನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಎರಡನೇ ಹಂತದಲ್ಲಿ ನಾವು ಮೊದಲು ಜೂಯಿಲ್ಸ್ ಅಂತ ಏನು ನೋಡ್ತೀವೋ ಅದಕ್ಕೆ ಗೋಲ್ಡ್ ಕೋಟಿಂಗ್ ಕೊಡ್ಬೇಕಾಗತ್ತೆ, ಅಥವಾ ಸಿಲ್ವರ್ ಕೋಟಿಂಗ್ ಏನಾದ್ರು ಕೊಡ್ಬೇಕಾಗತ್ತೆ, ಕಾಣಿಸೋ ತರ ಅಂತ ಅದು ಕಾಣಿಸುತ್ತೆ. ಹಾಗೆ ಎರಡನೇ ಹಂತದಲ್ಲಿ ನಾವು ಮೊದಲು ಡಾಟ್ಸ್ ಪ್ರಿಪೇರ್ ಮಾಡಿರ್ತೀನಲ್ಲ, ಅದಕ್ಕೆ ಎರಡನೇ ಹಂತದಲ್ಲಿ ಪೇಂಟ್ ಮಾಡ್ಕೊಂಡ್ ಬರ್ತೀನಿ. ಆ ಎರಡನೇ ಹಂತ ಪೇಂಟ್ ಮಾಡೋದಕ್ಕೆ ನಮ್ಮ ಹತ್ರ ಜೂಯಿಲ್ಸ್ ಅಂತ ಸಿಗತ್ತೆ. ಆ ಜೂಯಿಲ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಫೆವಿಗಮ್ ಯೂಸ್ ತರ ಮಾಡ್ಕೊಂಡ್ಬಿಟ್ಟು ಅದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಅಪ್ಲೈ ಮಾಡ್ಕೊಳ್ತೀನಿ. ಅದು ಗ್ಲಿಟರಿಂಗ್ ಕಾಣಿಸುತ್ತೆ. ಅವಾಗ ನಂತರ ನೀವು ಮೂರನೇ ಹಂತದಲ್ಲಿ ಮುಖಭಾವವನ್ನ ಮೊದಲು ಬಿಡಿಸ್ತಾ ಹೋಗ್ತೀರಿ. ಆ ಮುಖಭಾವ ಯಾಕೆ ಬಿಡಿಸ್ತೀನಿ ಅಂತಂದ್ರೆ, ಸಪರೇಟ್ ಆಗಿರ್ಬೇಕು. ಇವಾಗ ಬೆನ್ನು ಅಥವಾ ಹೊಟ್ಟೆ ಏನು ಅಂತಂದ್ರೆ ಅದು ಮುಖದಿಂದ ಹೊಟ್ಟೆ ಹಿಂದೆ ಕಾಣಿಸುತ್ತೆ. ಸೊ ಹಾಗಾಗಿ ಎರಡು ಕಲರ್ ಮಿಕ್ಸ್ ಹಾಕೂಡ್ದು. ಅದಕ್ಕೆ ಫಸ್ಟ್ ಮುಖ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಹೊಟ್ಟೆ ಭಾಗ ಕಾಣಿಸೋ ಹೋಗಿ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರೋ ಪಿಕ್ಚರ್ ನಲ್ಲಿ ನೀವು ಮೇಲ್ಗಡೆ ಬೇರೆ ಪೋರ್ಷನ್ ಇದೆ, ಕೆಳಗಡೆ ತಾವರೆ ಹೂವು ಬೇರೆ ಇದೆ. ತಾವರೆ ಹೂವಿಗೂ ಮನುಷ್ಯನ ದೇಹಕ್ಕೂ ಏನು ಸಂಬಂಧ ಇಲ್ಲ. ಅದರಿಂದ ಅದು ಆ ಹಂತನೇ ಬೇರೆ. ಒಂದೊಂದು ಹಂತಕ್ಕೂ ಸುಮಾರು 2-2.5 ಗಂಟೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟು ಒಂದ್ ದಿವಸ ವೆಯ್ಟ್ ಮಾಡ್ಬಿಟ್ಟು ಅದೆಲ್ಲ ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಟ್ಬಿಡ್ಬೇಕು. ಗಾಜಿನ ಹಿಂಭಾಗನೆ ಬಿಟ್ಬಿಟ್ಟು ಆಮೇಲೆ ನಾವು ಇದು ಮಾಡ್ಬೇಕಾಗತ್ತೆ, ಕಲರ್ ಮಿಕ್ಸ್ ಮಾಡ್ಬೇಕಾಗತ್ತೆ. ಕಲರ್ ಮಿಕ್ಸ್ ಮಾಡುವಾಗ ಹಿಂದ್ಗಡೆ ಇದ್ದ ನಮ್ಮ ಬೆರಳಿನ ತುದಿ ಇಟ್ಕೊಂಡ್ಬಿಟ್ಟು ಡಾರ್ಕ್ ಆಮೇಲೆ ಲೈಟ್ ಶೇಡ್ಸ್ ನ ಇಟ್ಕೊಂಡ್ಬಿಟ್ಟು ಹಿಂದ್ಗಡೆಯಿಂದ ಹೀಗೆ ಮಿಕ್ಸ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಇಟ್ಕೊಂಡ್ ಮಾಡ್ಬೇಕಾಗತ್ತೆ. ಇದೇ ಕೊನೆಯ ಹಂತ ಅಂತ ಅನ್ಕೊಂಡ್ರೆ ಇಲ್ಲಿ ಹಿಂದ್ಗಡೆಯಿಂದ ಈ ಕೈ ಇದರಲ್ಲಿ ಮಿಕ್ಸ್ ಮಾಡ್ಬೇಕಾಗತ್ತೆ. ಅವಾಗ ಎರಡು ನಾವು ಕಲರ್ಸ್ ಬ್ಲೆಂಡ್ ಆಗತ್ತೆ. ಹಾಗೆ ನಾನು ಇದುವರೆಗೂ ಮಾಡಿರುವಂತ ಗಣೇಶ ಪೇಂಟಿಂಗ್ ಗಳನ್ನೂ ಎಂಬೆಡ್ ಮಾಡ್ಬಿಟ್ಟು ಒಂದು ಡೇಟಾ ಬೇಸ್ ತರ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮೊದಲೆಲ್ಲ ಡೈರಿನಲ್ಲಿ ಬರ್ಕೊಳ್ತಾ ಇದ್ದೆ, ಆಮೇಲೆ ಡೇಟಾ ಬೇಸ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಬ್ಯಾಕ್ ಗ್ರೌಂಡ್ ನಲ್ಲಿ ಮೈಕ್ರೋಸಾಫ್ಟ್ ಆಕ್ಸೆಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಎಂಡ್ ನಲ್ಲಿ ವಿಜುವಲ್ ಬೇಸಿಕ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಪ್ರೋಗ್ರಾಮ್. Tata, what makes you try new things even today? When I have reached my ability to do something to satisfy my ego and my program and all that, at that level I stop and look for other fields where I can stretch my hands and legs and mind and all that. I can learn things to the same level, and I already know what other things, which makes me very happy. For example, I started with Visual Basic learning in 1996, and now I'm started learning Visual Basic 2013. The difference between VB6 and VB 2013. Magic is one field where I diverted myself to the extent to know what is magic. Ultimately, I came to know it in nothing but optical illusion, and I learned magic for about 2 years and stopped that. I didn't want to make any commercial magic programs and make money out of it. So that's why new fields always stretches beyond my capability, and then I would like to learn those things and stop at a level where I get my satisfaction.
ನಿಮ್ಗೆ ಫೋಟೋಗ್ರಫಿ ಕೂಡ ಒಂದು ಹವ್ಯಾಸ, ಫೋಟೋ ತೆಗಿಯೋದು, ಡೆವಲಪ್ ಮಾಡೋದು, ಪ್ರಿಂಟ್ ಮಾಡೋದು. ಮನೇಲಿ ಏನಾದ್ರು ಇದಕ್ಕೆಲ್ಲ ಮನೆಯಲ್ಲಿ ಒಂದು ಇದು ಇಟ್ಕೊಂಡಿದ್ದೆ, ಸ್ಟೋರ್ ರೂಮ್ ಇತ್ತು. ಅದರಲ್ಲಿ ನೈಟ್ ನಲ್ಲಿ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟು ಒಂದು ಎನ್ಲಾರ್ಜರ್ ಇಟ್ಕೊಂಡಿದ್ದೆ. ಅದನ್ನ ಕೊಡಕ್ಕೆ ಡೆವಲಪರ್ ತರ್ತಾ ಇದ್ದೆ ಅವಾಗ. ಅದನ್ನ ತಂದ್ಬಿಟ್ಟು ಫೋಟೋಗ್ರಫಿ ಡೆವಲಪ್ ಮಾಡೋದು, ಪ್ರಿಂಟ್ ಮಾಡೋದು ಎಲ್ಲ ಮಾಡ್ತಾ ಇದ್ದೆ. ಹಾಗಾಗಿ ಆ ಫೋಟೋಗಳೆಲ್ಲ ತುಂಬಾ ಜಾಸ್ತಿ ಆಗಕ್ ಶುರುವಾಯ್ತು. ಅದನ್ನ ಬೇರೆ ಆಲ್ಬಮ್ ಕೊಂಡ್ಕೊಂಡ್ ಬರೋದೇನು ಅಂತ ಅಂದ್ಬಿಟ್ಟು ಅವಿನ್ಯೂ ರೋಡ್ಗೆ ಹೋಗ್ಬಿಟ್ಟು ಬ್ಲಾಕ್ ಶೀಟ್ಗಳು, ಕಾರ್ಡ್ಬೋರ್ಡು, ಕ್ಯಾಲಿಕೋ ಪೇಪರ್ಸ್ಗಳು ಎಲ್ಲ ತಂದ್ಬಿಟ್ಟು ಅದನ್ನ ನಾನು ಮಾಡ್ತಾ ಇದ್ದೆ. ಆಲ್ಬಮ್ ತರ ಒಂದು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾಗ ಅವರು ಒಂದು 4 ಸ್ಕೆಚಸ್ ಕೊಟ್ಬಿಟ್ಟು ನಮ್ಮ ಫಿಸಿಸಿಸ್ಟ್ ಸೈಂಟಿಸ್ಟ್ಗಳದ್ದು ಒಂದು ಗ್ರೂಪ್ ಮಾಡಿಬಿಟ್ಟು ಒಂದು ಇಡೀ ಎಕ್ಸಿಬಿಷನ್ ಇದ್ದಾಗಿತ್ತು. ಅದರಲ್ಲಿ ಇಡೀ ಅಂತ ಹೇಳಿದ್ರು. ಆ 4 ಒಂದು ಗ್ರೂಪ್ ಮಾಡಿಬಿಟ್ಟು ಅದನ್ನು ಮೊದಲನೇ ಸತಿ ನಾನು ಕೊಟ್ಟೆ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಅಭಿನಂದನೆಗಳು ಎಲ್ಲ ಅವರು ಹೇಳಿದ್ರು. ಹಾಗಾಗಿ ನಾನು ಅದನ್ನೇ ಯಾಕೆ ಒಂದು ಹವ್ಯಾಸದ ಥರ ಮಾಡ್ಕೋಕೂಡದು ಅಂದ್ಕೊಂಡು ನನಗೆ ಬಿಡುವಿನ ಕಾಲದಲ್ಲೆಲ್ಲ ಅದನ್ನ ಅಭಿವೃದ್ಧಿ ಪಡಿಸ್ಕೊಂಡ್ಬಂದೆ, ಪೆನ್ಸಿಲ್ ಸ್ಕೆಚಸ್ ಎಲ್ಲ. ಸೊ ಹಾಗಾಗಿ ಮೊದಲು ಸೈಂಟಿಸ್ಟ್ಗಳು ಮಾಡಿದೆ, ಆಮೇಲೆ ಮಿಕ್ಕಿದವ್ರದ್ದು ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ರಾಮಕೃಷ್ಣ, ಶಾರದಾ ದೇವಿ ಮಾಡಿದೆ. ಅದನ್ನ ಮುಂದೆ ಮಾಡಿಸ್ಕೊಂಡ್ಬರ್ತಾ ಇದ್ದೆ. ಅದು ರಂಗೋಲಿ ಪ್ರತಿ ಗಣೇಶನ ಪೂಜೆ ಸಂದರ್ಭದಲ್ಲೂ ಪ್ರತಿ ವರ್ಷನೂ ಬೇರೆ ಬೇರೆ ಹಾಕೋದಕ್ಕೆ ಶುರು ಮಾಡಿದೆ. ಈ ರಂಗೋಲಿ ಕಲೆನೂ ಸಹ ನಾನು ನಮ್ಮ ಅಕ್ಕನಿಗೆ ಡಿವೋಟ್ ಮಾಡ್ತಾ ಇದ್ದೀನಿ. ಅವರು ತುಂಬಾ ಚೆನ್ನಾಗಿ ರಂಗೋಲಿ ಹಾಕ್ತಾ ಇದ್ರು. ಇವಾಗ ಹಾಕೋಕ್ಕಾಗಲ್ಲ. ಅವರು ಹೇಳ್ಕೊಟ್ಟಂತ ಒಂದು ಇದನ್ನ ರೂಪರೇಷೆ ಒಂದು ಇದನ್ನ ನಾನು ಅಭಿವೃದ್ಧಿ ಪಡಿಸ್ಕೊಂಡ್ಬಿಟ್ಟು ಪ್ರತಿ ವರ್ಷನೂ ಒಂದು ರಂಗೋಲಿ ಹಾಕ್ತಾ ಇದ್ದೆ. ಬೇರೆ ಬೇರೆ ಗಣೇಶ, ಬೇರೆ ಬೇರೆ ಇದನ್ನ ಹಾಕ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೆ. ಹಾಗಾಗಿ ಜನರುಗಳು ಮುಂದಿನ ಸತಿ ಬಂದಾಗ ಯಾವ ತರ ರಂಗೋಲಿ ಹಾಕ್ತೀಯಪ್ಪ ಅಂತ ಮುಂಚೆನೆ ಕೇಳಿ ಕೊಡ್ತಾರೆ. ನನಗೆ ಒಂದೊಂದು ಇನ್ಸ್ಪಿರೇಷನ್ ತರ ಮುಂದಿನ ಸತಿ ಬಂದು ನೋಡೋರ್ಗೆ ಬೇರೆ ತರ ರಂಗೋಲಿ ಹಾಕಿರ್ಬೇಕು. ನಿಮ್ಗೆ ಗಿಫ್ಟ್ ಬಾಕ್ಸ್ಗಳು ಇದ್ರ ವೈಶಿಷ್ಟ್ಯತೆ ಏನು ಅಂತಂದ್ರೆ, ಒಂದು ಸತಿ SP ಬಾಲಸುಬ್ರಹ್ಮಣ್ಯಂ ಅವರು ಒಂದು ಎದೆ ತುಂಬಿದ ಹಾಡು ಪ್ರೋಗ್ರಾಮ್ನಲ್ಲಿ ಅವ್ರು ಹೇಳಿದ್ರು, ತುಂಬಾ ಈ ಆಹ್ವಾನ ಪತ್ರಿಕೆಗಳಿಗೆಲ್ಲ ತುಂಬಾ ಹಣ ದುಡ್ಡು ವ್ಯಯ ಮಾಡ್ತಾರೆ, ಅದರಿಂದ ಯಾಕೆ ಅಷ್ಟು ವ್ಯಯ ಮಾಡ್ತಾರೆ, ನಮಗೆ ಬೇಕಾಗಿರೋ ವಿಷಯ ಯಾವತ್ತು ಯಾರು ಗಂಡ ಹೆಂಡತಿ ಯಾರು ಮದುವೆ ಆಗ್ತಾರೆ, ಯಾವತ್ತಾಗಬೇಕು, ಎಲ್ಲಾಗಬೇಕು ಅಂತ ಬೇಕಾಗಿದೆ ಅಷ್ಟೇ. ಅದರಿಂದ ಇಷ್ಟೆಲ್ಲ ಇಟ್ಕೊಂಡು ಯಾಕೆ ದುಡ್ಡು ಖರ್ಚು ಮಾಡ್ತಾರೋ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ರು. ಆ ನೆಕ್ಸ್ಟ್ ಡೇ ಇಂದಾನೆ ನಾನು ಥಿಂಕ್ ಮಾಡಕ್ ಮಾಡಿದೆ, ಈ ತರ ಇರೋದಕ್ಕೆಲ್ಲ ಏನ್ ಮಾಡ್ಬೇಕು. ಅಷ್ಟೊತ್ತು ಕಾಲೇ ನನ್ನ ಹತ್ರ ಒಂದು 10-15 ಒಳ್ಳೆ ಇನ್ವಿಟೇಷನ್ಗಳೆಲ್ಲ ಇತ್ತು. ಅದನ್ನೇ ಯಾಕೆ ನಾನು ಗಿಫ್ಟ್ ಬಾಕ್ಸ್ ತರ ಮಾಡ್ಕೊಡ್ದು ಅನ್ಕೊಂಡು ಒಂದು ಗಿಫ್ಟ್ ಬಾಕ್ಸ್ ಮಾಡಿದೆ. ಸೊ ಆಮೇಲೆ ಅದನ್ನೇ ಕಂಟಿನ್ಯೂ ಮಾಡಿ ಇವಾಗ ಅದನ್ನೇ ಗಿಫ್ಟ್ ಬಾಕ್ಸ್ ತರ ಮಾಡೋದು. ಏನಾದ್ರು ಸ್ವೀಟ್ ಏನಾದ್ರು ಬೇಕು ಅಂತಾನೆ ಅದನ್ನ ಅದರಲ್ಲಿ ಇಟ್ಬಿಟ್ಟು 1-2 ಪೀಸ್ ಕೊಡ್ಬೇಕು ಅಂತಂದ್ರೆ ಅದರಲ್ಲೇ ಇಟ್ಕೊಟ್ಬಿಟ್ಟು ನೀವು ತಗೊಳ್ಳಿ ಸರ್ ಅಂತ ಕೊಡ್ಬೇಕು. ಇದನ್ನ ಹೇಗೆ ಅಂತಂದ್ರೆ, ಹಿಂದೆ ಈ ಕೊಬ್ಬರಿ ಕೆತ್ತನೆದಲ್ಲೆಲ್ಲ ಸೇಲ್ ಮಾಡ್ತಾ ಇರ್ಲಿಲ್ಲ, ಯಾರು ಮಾಡ್ತಾ ಇರಲಿಲ್ಲ, ಅಂಗಡಿಗಳೆಲ್ಲ ಏನು ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ಕೊಬ್ಬರಿ ಮದುವೆ ಟೈಮ್ನಲ್ಲಿ ಕೊಬ್ಬರಿಗಳನ್ನ ಹಾಗೆ ಕೊಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಯಾರುವೆ. ಅದನ್ನ ಕೊಬ್ಬರಿ ಒಂದು ಕೆತ್ತನೆ ಮಾಡ್ತಾರೆ, ನಮ್ಮ ಅಕ್ಕ ಮಾಡ್ತಾ ಇದ್ರಿ ಇದನ್ನ. ಸೊ ಅದ ಕೊಬ್ಬರಿ ಕೆತ್ತನೆನ ನಾನು ಮುಂದುವರ್ಸ್ಕೊಂಡ್ ಬಂದೆ. ಕೊಬ್ಬರಿ ಕೆತ್ತನೆ ಮಾಡೋದು ಅಥವಾ ಅದಕ್ಕೆ ಒಂದು ಆರ್ಟಿಸ್ಟಿಕ್ ಆಗಿ ಒಂದು ನಿರೂಪಣೆ ತರ ಮಾಡಿ ಕೊಟ್ಬಿಟ್ಟು ಮದುವೆ ಮನೆಗೆ 28-8-80 ಕಲಾರಾಮನ್ ಲಲ್ಲಲಲ್ಲಲಲ್ಲಲ 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 ಬಂದೆವು ಹಾಡುವೆವು ಮಧುಲತವನ್ನಿಡುವೆವು. ಹೌದು, ಕಾರ್ಪೆಂಟ್ರಿನೂ ಮಾಡಿದೆ. ಯಾಕೆಂದ್ರೆ ನಮ್ಮ ಒಂದು ಮನೆಯಲ್ಲಿ ಬಿಟ್ವೀನ್ ವರಾಂಡಾ ಅಂಡ್ ಹಾಲ್ ನಲ್ಲಿ ಒಂದು ವಿಂಡೋ ತರ ಇತ್ತು. ಆ ವಿಂಡೋಗೆ ಅದನ್ನ ನಾನು ಜಪಾನ್ಗೆ ಹೋಗಿ ಬಂದಾಗ ತುಂಬಾ ಮೂಮೆಂಟೋಸ್ ತಂದಿದ್ದೆ. ಅದನ್ನ ಮೂಮೆಂಟೋಸ್ ಇಡಕ್ಕೆ ಜಾಗ ಇರಲಿಲ್ಲ. ಸೊ ಅದನ್ನ ವಿಂಡೋನ ಒಂದು ಶೋಕೇಸ್ ತರ ಕನ್ವರ್ಟ್ ಮಾಡಿದೆ. ಅವಾಗ ಅದು ಕಾರ್ಪೆಂಟ್ರಿ ವರ್ಕ್ ಇಂದ ಶುರು ಮಾಡ್ಕೊಂಡು ಗೊತ್ತಾಗಿತ್ತು. ಯಾಕೆಂದ್ರೆ ನನಗೆ ಕಾರ್ಪೆಂಟ್ರಿ ವರ್ಕ್ ನಮ್ಮ ಇಂಜಿನಿಯರಿಂಗ್ ನಲ್ಲೂ ಹೇಳ್ಕೊಟ್ಟಿದ್ರು. ಆಮೇಲೆ ಕೈಲಾಸ ಮಾನಸ ಸರೋವರ ಯಾತ್ರೆ ಎಷ್ಟು ಸರಿ ಮಾಡಿದ್ರಿ?
ನಾನು ಒಂದ್ಸತಿ ಮಾಡಿದ್ದೆ 1993ರಲ್ಲಿ ಅಮರನಾಥ್ ಯಾತ್ರೆ ಹೋಗಿದ್ವಿ ನಾನು ನಮ್ಮ ಶ್ರೀಮತಿ ಅವರು. ಆಮೇಲೆ 1999ರಲ್ಲಿ 2ನೇ ಸತಿ 3ನೇ ಸತಿ ಮಾಡಿದ್ವಿ. ಕೊನೆಯಲ್ಲಿ ಕೈಲಾಸ್ ಮಾನಸರೋವರ 1997ನಲ್ಲಿ ಹೋಗಿ ಬಂದ್ವಿ. 2007ನಲ್ಲಿ ಹೋಗ್ಬಿಟ್ಟು ಬಂದ್ವಿ. ಇದರಲ್ಲಿ ಒಂದು 600 ಪಿಕ್ಚರ್ ತೆಗೆದ್ಬಿಟ್ಟು ಒಂದು DVD ತರ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನೋಡ್ತಾರ ಪಿಕ್ಚರ್, ಇದು ಇದರಲ್ಲಿದೆ, ಬುಧಕ ನೀಲಕಂಠ ಅಂತ ಕಠ್ಮಂಡುನಲ್ಲಿದೆ. ಮೊದಲು ನಾವು ಬೆಂಗಳೂರಿಂದ ಹೊರಟು ಡೆಲ್ಲಿ ತಲುಪಿ, ಡೆಲ್ಲಿಯಿಂದ ಕಠ್ಮಂಡು ತಲುಪಿದೆವು. ಉತ್ತರಾಯಣ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ಬಿದಿಗೆ ಅಂದರೆ ಜೂನ್ 3ನೇ ತಾರೀಕು ಭಾನುವಾರ ಪ್ರಾತಃ ಕಾಲ ಶುಚಿರ್ಭೂತರಾಗಿ ನಮ್ಮ ಜೊತೆಯಲ್ಲಿ ಬಂದ ಶ್ರೀ ರಮೇಶ್ ಮುಖಾಂತರ ಮಾನಸರೋವರ ತೀರದಲ್ಲಿ ರುದ್ರಹೋಮವನ್ನು ಮಾಡಿದೆವು. 14ನೇ ಜೂನ್ ಗುರುವಾರ ಇಂಡಿಯನ್ ಏರ್ಲೈನ್ಸ್ ಮುಷ್ಕರದಿಂದಾಗಿ ಕಠ್ಮಂಡುವಿನಿಂದ ವಾರಣಾಸಿಗೆ ತಲುಪುವುದು ತುಂಬಾ ಅನಿಶ್ಚಿತವಾಗಿತ್ತು. So Tata, the first question that I have for you is, what drives you on to keep learning new things? See, my concept of learning is that it's not a program. Learning is always a process. Programs have starts and ending. Process does not have any starts and ends. Learning is throughout your life and doesn't have any age barrier. One should not be carried away by age. Not a restricted item. Whatever you want, you should learn. May not be able to learn the full aspect of what you want to do, but you should learn whatever you can want to do up to the satisfaction of your own level and mentality. You need to have a target. I did not want to make money by narrowing what I have learned. I wanted to learn for myself and for my own satisfaction. See, I don't want to hide the skills what I have earned and learned. So that I wanted to broadcast and tell the people who wanted to know about more things. It is something like to share with everyone. ನೀವೆಲ್ಲರೂ ಸಾವಧಾನವಾಗಿ ಈ ಡಿವಿಡಿಯನ್ನು ವೀಕ್ಷಿಸಿರುವುದಕ್ಕೆ ನನ್ನ ನಮಸ್ಕಾರಗಳು.